ಹೆಸರು ವಿಠ್ಠಲ್ ಪ ಮಂಗಳೂರು. ಕ್ಷೇತ್ರ ಶಿಕ್ಷಣ. ಕನ್ನಡ ಚಿತ್ರರಂಗದಲ್ಲಿ ನಾಗರಹಾವು ಚಿತ್ರದ ಚಾಮಯ್ಯ ಮೇಷ್ಟ್ರು ಪಾತ್ರವು ಶಿಕ್ಷಕರ ಆದರ್ಶ ರೂಪವಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಶಿಕ್ಷಕ ಎಂದರೆ ಕಠಿಣತೆ, ಕಾಳಜಿ, ಶಿಸ್ತು, ಪ್ರೀತಿ ಈ 4 ಗುಣಗಳ ಸಮನ್ವಯ ಎನ್ನುವುದನ್ನು ಆ ಪಾತ್ರ ಸ್ಪಷ್ಟಪಡಿಸಿತ್ತು. ಆದರೆ ಅದು ಕೇವಲ ರೀಲ್ನ ಕಥೆ. ಇಂತಹ ಆದರ್ಶವನ್ನು ನೈಜ ಜೀವನದಲ್ಲಿ ಸಾಕಾರಗೊಳಿಸಿರುವ ವ್ಯಕ್ತಿಗಳು ವಿರಳ. ಅಂತಹ ಅಪರೂಪದ ಶಿಕ್ಷಕರಲ್ಲಿ ಒಬ್ಬರು ಬಾಗಲಕೋಟೆ ಜಿಲ್ಲೆಯ ಸಿಂದಗಿ ತೋಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ವಿಠ್ಠಲ್ ಪಡಿಯಪ್ಪ ಮಂಗಳೂರ. ಇವರ ಬದುಕು, ಸೇವೆ, ತ್ಯಾಗ ಇವೆಲ್ಲವೂ ಸೇರಿ ಅವರನ್ನು ರಿಯಲ್ ಚಾಮಯ್ಯ ಮೇಷ್ಟ್ರು ಎಂಬ ಹೆಗ್ಗಳಿಕೆಗೆ ಪಾತ್ರರನ್ನಾಗಿಸಿದೆ. ಶಿಕ್ಷಣ ಕ್ಷೇತ್ರದ ಇವರ ಗಣನೀಯ ಸೇವೆ ಪ್ರಶಂಸನೀಯವಾಗಿದ್ದು, ಇವರ ನೈಜ ಸೇವೆಯನ್ನು ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಹಾಗೂ ಕ್ರಾಂತಿಸೂರ್ಯ ನ್ಯೂಸ್ ಚಾನೆಲ್ ವತಿಯಿಂದ ಪ್ರತಿಷ್ಠಿತ ವಿದ್ಯಾಭೂಷಣ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, ಅಕ್ಷರ ಲೋಕದ ಅಭಿನವ ಚಾಮಯ್ಯ ಮೇಷ್ಟ್ರು ಬಾಗಲಕೋಟೆಯ ಜ್ಞಾನದೀಪ ವಿಠ್ಠಲ್ ಮಂಗಳೂರ ಅವರಿಗೆ ರಾಜ್ಯ ಮಟ್ಟದ ವಿದ್ಯಾಭೂಷಣ ಗೌರವ. ಶಿಕ್ಷಣದ ದೀಪ ಹೊತ್ತೊಯ್ಯುವ ಮೇಷ್ಟ್ರು ವಿಠ್ಠಲ್. ಮಕ್ಕಳನ್ನು ಹುಡುಕಿ ಶಾಲೆಗೆ ಕರೆತರುವ ಸಹೃದಯಿ ಶಿಕ್ಷಕ ಮಂಗಳೂರ. ಕತ್ತಲ ಹಾದಿಯಲ್ಲಿ ಬೆಳಕಿನ ಹಣತೆ ಹಚ್ಚುವವನೇ ಗುರು. ಗುರು ಎಂದರೆ ಕೇವಲ ಅಕ್ಷರ ಕಲಿಸುವವನಲ್ಲ, ಬದುಕುವ ದಾರಿಯನ್ನು ತೋರಿಸುವ ದಿಕ್ಸೂಚಿ. ಮಹಾನ್ ಚೇತನ ಚಾಮಯ್ಯ ಮೇಷ್ಟ್ರು ಕಲ್ಪನೆಯನ್ನು ಬೆಳ್ಳಿತೆರೆಯಲ್ಲಿ ಕಂಡು ಸಂಭ್ರಮಿಸಿದ್ದೆವು. ಆದರೆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಣ್ಣಿನಲ್ಲಿ ಅಂತಹದ್ದೇ ಒಬ್ಬ ಅದ್ಭುತ ಶಿಕ್ಷಕ ಸದ್ದಿಲ್ಲದೆ ಅಕ್ಷರ ಕ್ರಾಂತಿಯನ್ನೇ ಮಾಡುತ್ತಿದ್ದಾರೆ. ಅವರೇ ಸಿಂದಗಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಅಕ್ಷರಶಿಲ್ಪಿ ಶ್ರೀ ವಿಠ್ಠಲ್ ಪಡಿಯಪ್ಪ ಮಂಗಳೂರ. ಇವರ ನಿಸ್ವಾರ್ಥ ಸೇವೆಯನ್ನು ಕಂಡು ಗದಗವಾಣಿ ಸಮೂಹವು ಇವರಿಗೆ ವಿದ್ಯಾಭೂಷಣ ಸಮ್ಮಾನ್ 2026 ನೀಡಿ ಗೌರವಿಸುತ್ತಿರುವುದು ಕೇವಲ ಒಬ್ಬ ವ್ಯಕ್ತಿಗಲ್ಲ, ಇಡೀ ಶಿಕ್ಷಕ ವೃತ್ತಿಯ ಪಾವಿತ್ರತೆಗೆ ಸಲ್ಲುತ್ತಿರುವ ಗೌರವ. ನನ್ನ ಹೆಸರು ಈರಣ್ಣ ಪಡಿಯಪ್ಪ ಮಂಗಳೂರು ರೀ. ಸಾಕಿನ ನರಳ್ರಿ, ತಾಲೂಕು ಬಿಳಿಗಿರಿ, ಜಿಲ್ಲಾ ಬಾಲ್ಕೋಟ್ರಿ. ನಮ್ಮ ತಂದೆಯವರು ಮೂಲತಃ ನೇಕಾರ ಕುಟುಂಬಕ್ಕಿಂತ ಬಂದಿದ್ದೀವಿ ನಾವು. ಅಲ್ಲಿ ನಮ್ಮ ಬ್ರದರ್ ಅವರು ಹಂಗೆ ಕಷ್ಟದೊಳಗೂ ಶಿಕ್ಷಣವನ್ನು ಪ್ರಯತ್ನ ಮಾಡ್ಕೊತ ಬಂದಿದ್ದಾರೆ ಸರ್. ನಾವು ನಮ್ಮ ಬ್ರದರ್ ಸಿದ್ಧಗಂಗೊಳಗೆ ಕಲ್ತಾರೆ ರೀ, BEd ರೀ. ಮತ್ತು ನೆಕ್ಸ್ಟ್ 2007 ರೀ ಅಪಾಯಿಂಟ್ ಆದ್ರಿ, ಸುರ್ಪುರ್ ತಾಲೂಕೊಳಗೆ ಅಪಾಯಿಂಟ್ ಆದ್ರಿ. ಅಲ್ಲಿಂದ ನಮ್ಮ ಸರು ಅಗದಿ ಚೆನ್ನಾಗಿಂದ ಮನೆತನವನ್ನು ನೋಡ್ಕೊಂಡು ಬಂದಿದ್ದಾರೆ ಸರ್. ಮತ್ತು ಆಮ್ಯಾಗ ಗದಗಕ್ಕೆ ಅಪಾಯಿಂಟ್ ಆದ ಸರ್, ವರ್ಗಾವಣೆ ಆಯ್ತು ಸರ್. ನೆಕ್ಸ್ಟ್ ರೀ ಇವಾಗ ಇಲ್ಲಿ ಅನುವಾಡೆಗೆ ವರ್ಗಾವಣೆ ಆಗಿದೆ ಸರ್. ಈಗ ಇಲ್ಲಿಂದ ಹೋಗೋದು ಬರೋದು ಮಾಡ್ತಾರೆ ಸರ್. ಬಾಲ್ಯದ ಕೆಂಡದ ಹಾದಿ, ಹಸಿವಿನಿಂದ ಹಸಿರಾದ ಬದುಕು. 1986 ಜನವರಿ 1 ಹೊಸ ವರ್ಷದ ಉದಯದಂತೆ ನಾಗರಾಳ ಗ್ರಾಮದ ನೇಕಾರ ಕುಟುಂಬದಲ್ಲಿ ಜನಿಸಿದ ವಿಠ್ಠಲ್ ಅವರ ಬಾಲ್ಯವು ಕಡು ಬಡತನದ ಕಗ್ಗತ್ತಲಲ್ಲಿತ್ತು. ಹರಿದ ಅಂಗಿ, ಅರೆ ಹೊಟ್ಟೆ ಉಂಡು ಬೆಳೆದ ಈ ಬಾಲಕನಿಗೆ ಬದುಕು ಕಲಿಸಿದ ಪಾಠಗಳು ಅನನ್ಯ. ತಂದೆ ಪಡಿಯಪ್ಪ ಮತ್ತು ತಾಯಿ ಶಾಂತವ್ವ ಅವರ ಕಷ್ಟವನ್ನು ಕಣ್ಣಾರೆ ಕಂಡ ಇವರು ಓದಿನ ಜೊತೆಜೊತೆಗೆಯೇ ಕೈಮಗ್ಗದ ನೂಲು ನೇಯ್ದರು. ಅಷ್ಟೇ ಅಲ್ಲ, ಸುಡುವ ಬಿಸಿಲಿನಲ್ಲಿ ಕಟ್ಟಡ ಕಾರ್ಮಿಕರಾಗಿ ದುಡಿದರು. ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಮಾರಿದರು. ಕೊರಿಯರ್ ಹಂಚುತ್ತಾ ಮೈಲುಗಟ್ಟಲೆ ನಡೆದರು. ಅಂದು ಅವರು ಸುರಿಸಿದ ಬೆವರಿನ ಹನಿಯೇ ಇಂದು ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಜ್ಞಾನದ ಅಮೃತವಾಗಿ ಹರಿಯುತ್ತಿದೆ. ಸಿದ್ಧಗಂಗಾ ಮಠದ ದಾಸೋಹದ ಸಂಸ್ಕಾರ ಇವರನ್ನು ಒಬ್ಬ ಪರಿಪೂರ್ಣ ಮಾನವತಾವಾದಿಯನ್ನಾಗಿ ರೂಪಿಸಿತು. ನಾನು ಶ್ರೀ ವಿಠ್ಠಲ್ ಮಂಗಳೂರು ಅವರ ಧರ್ಮಪತ್ನಿಯಾದ ಸಂಜತ ಮಾಡುವ ನಮಸ್ಕಾರಗಳು. ಅವರಿಗೆ ವಿದ್ಯಾಭೂಷಣ ಪ್ರಶಸ್ತಿ ಸಿಕ್ಕಿದ್ದು ಬಹಳ ತುಂಬ ಸಂತೋಷದಾಯಕವಾಗಿದೆ. ಅವರಿಗೆ ಈ ಪ್ರಶಸ್ತಿ ಸಿಗುತ್ತೆ ಅಂತ ನಾವು ಯಾರೂ ಕನಸಲ್ಲಿಯೂ ನೆನೆಸಿರಲಿಲ್ಲ. ಅವರು ಈ ಹುದ್ದೆಗೆ ಅರ್ಹರಂತಂದು ಬಹಳ ಖುಷಿಯಾಗಿದೆ. ಯಾಕಂದರೆ ಈ ಕೆಲಸ ಮಾಡ್ಬೇಕಾದ್ರೆ ಬಹಳ ಸಂತೃಪ್ತಿಯಿಂದ ಬಹಳ ಖುಷಿಯಾಗಿ ಕೆಲಸ ಮಾಡ್ತಾರೆ. ಮಕ್ಕಳನ್ನು ಗದ್ದೆಗೆ ಹೋಗಿ, ತೋಟಕ್ಕೆ ಹೋಗಿ, ಎಲ್ಲೆಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗಿ ಕರ್ಕೊಂಬಂದು ಸ್ಕೂಲಿಗೆ ಕರ್ಕೊಂಬಂದು ಮತ್ತೆ ವಿದ್ಯಾಭ್ಯಾಸಕ್ಕೆ ಹಚ್ತಾರೆ. ಮಕ್ಕಳಿಗೆ ಇವರಂದರೆ ಬಹಳ ಪ್ರೀತಿ. ಮನೆಯಲ್ಲಿನೂ ಕೂಡ ವಾತಾವರಣ ಅದೇ ಸೇಮ ಸೃಷ್ಟಿ ಮಾಡಿದ್ದಾರೆ. ಅವ್ರ ಸ್ಕೂಲಲ್ಲಿ ಹೇಗಿರುತ್ತಲ್ಲ, ಮಕ್ಕಳ ಜೊತೆ ಹೇಗೆ ಬರೀತಾರಲ್ಲ, ಮನೆಯಲ್ಲಿನೂ ಹಾಗೆ ಬರೀತಾರೆ. ಹೀಗಾಗಿ ನಮಗೂ ತುಂಬ ಸಂತೋಷದಾಯಕವಾಗಿದೆ. 11 ವರ್ಷ ಆದಾಗಿನಿಂದ ಇವತ್ತಿನ ತನಕ ನನಗೆ ಒಬ್ಬ ಫ್ರೆಂಡಾಗಿ, ಒಬ್ಬ ಗೈಡಿಯನ್ ಆಗಿ ನೋಡಿದ್ದಾರೆ. ಹೀಗಾಗಿ ನನಗೂ ತುಂಬ ಖುಷಿ ಆಗುತ್ತೆ. ಯಾವತ್ತೂ ಅವರು ನನ್ನನ್ನು ಹೆಂಡತಿಯಾಗಿ ನೋಡಿಲ್ಲ, ಒಬ್ಬ
ಫ್ರೆಂಡ್ ಆಗಿ ಎಲ್ಲದಕ್ಕೂ ಒಬ್ಬ ತಂದೆ ಸ್ಥಾನದಾಗ ನಿಂತು ನನಗೆ ಬಹಳ ಎಲ್ಲದಕ್ಕೂ ಸ್ಕೋಪ್ ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಸಿಗಕ್ಕೆ ನಾನು ಬಹಳ ಖುಷಿ ಪಟ್ಟಿದ್ದೀನಿ. ಹೀಗಾಗಿ ನಾನು 2 ಮಾತನ್ನು ತ್ಯಾಗದ ಪ್ರತಿರೂಪ, ಸಂಬಳವನ್ನೇ ಸಮಾಜಕ್ಕೆ ಮುಡಿಪಾಗಿಟ್ಟ ದಾನಶೂರಿ. ಇಂದಿನ ಕಾಲದಲ್ಲಿ ತನಗಾಗಿ ತನ್ನ ಕುಟುಂಬಕ್ಕಾಗಿ ಬದುಕುವವರೇ ಹೆಚ್ಚು. ಆದರೆ ವಿಠ್ಠಲ್ ಮಂಗಳೂರ ಅವರು ಭಿನ್ನವಾಗಿ ನಿಲ್ಲುವುದು ಇಲ್ಲಿಯೇ. ಇವರು ತಮ್ಮ ಮಾಸಿಕ ವೇತನದ 40% ಭಾಗವನ್ನು ಶಾಲೆಯ ಅಭಿವೃದ್ಧಿಗೆ, ಬಡ ಮಕ್ಕಳ ಶೈಕ್ಷಣಿಕ ಅಗತ್ಯಗಳಿಗೆ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಿಗೆ ಧಾರೆ ಎರೆಯುತ್ತಿದ್ದಾರೆ. ದೇವರಿಗಾಗಿ ದೇವಸ್ಥಾನ ಕಟ್ಟುವವರಿಗಿಂತ ಮಕ್ಕಳಿಗಾಗಿ ಜ್ಞಾನ ಮಂದಿರ ಕಟ್ಟುವವನೇ ಶ್ರೇಷ್ಠ ಎನ್ನುವಂತೆ ಇವರು ತಮ್ಮ ಕಾಯಕವನ್ನೇ ಕೈಲಾಸವಾಗಿಸಿಕೊಂಡಿದ್ದಾರೆ. ಕಾಯಕಯೋಗಿಯ ದಿನಚರಿ, ಶಾಲೆಗೆ ಮರಳಿದ ಚಿನ್ನದ ಹಕ್ಕಿಗಳು. ನನ್ನ ಹೆಸರು ಮಹೇಶ್ ಅಂತ, ವಿಠಲ್ನ ಸ್ನೇಹಿತ. ಪ್ರೈಮರಿ ಸ್ಕೂಲಿಂದ ನಾವು ಹುಟ್ಟಿ ಕೂಡಿ ಬೆಳೆದು ಆಟ ಆಡಿ ಬೆಳೆದಿದ್ವಿ. ಇಲ್ಲೇ ಪ್ರೈಮರಿ ಸ್ಕೂಲ್ ಮುಗಿಸಿ ಕಷ್ಟಪಟ್ಟು ಬೆಳೆಸಿದ್ದಾರೆ ಅವ್ರ ತಂದೆ ತಾಯಿನೂ, ವಿಠಲ್ನ ತಂದೆ ತಾಯಿನೂ. ಮೂಲತಃ ನೇಕಾರಿಕೆ ಕುಟುಂಬ. ಅವತ್ತೇ ದುಡಿದು ಅವತ್ತೇ ತಿನ್ನೋದು. ಆ ಕಷ್ಟದಲ್ಲಿ ಬೆಳೆದು ಶಿಕ್ಷಣ ಮುಗಿಸಿ ಇಲ್ಲಿ ಪ್ರೈಮರಿ ಇಲ್ಲಿ ನಾಗರಾಳದಲ್ಲಿ ಮುಗಿಸಿ 1 to 7, 8 to 10 ಬೆಳಗ್ಗೆ ಶ್ರೀ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಲ್ಲಿ ಮುಗಿಸ್ಬಿಟ್ಟು ಅಲ್ಲೇ PUCನೇ ಅಲ್ಲೇ ಕಂಪ್ಲೀಟ್ ಮಾಡಿ D.Edನ ಸಿದ್ಧಗಂಗಾ ಮಠದಲ್ಲಿ ತುಮಕೂರಲ್ಲಿ D.Ed ಕಷ್ಟಪಟ್ಟು D.Ed ಮಾಡಿಕೊಂಡು ಅದೇ ವರ್ಷ 2007ರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಅಪಾಯಿಂಟ್ ಆದ್ರು ಯಾದಗಿರಿ ಡಿಸ್ಟಿಕ್ ಒಳಗೆ. ಅಲ್ಲೊಂದು ಸ್ವಲ್ಪ ದಿನ ಮಾಡಿ ಒಂದು 7-8 ವರ್ಷ ಮಾಡಿ ಅಲ್ಲಿ ಸ್ಕೂಲನ್ನು ಹಿಂದುಳಿದ ಜಿಲ್ಲೆಯಲ್ಲಿ ತೊಗೊಂಡು ಸ್ಕೂಲ್ ಉದ್ಧಾರ ಮಾಡಿ ಮತ್ತು ಅವರ ಫ್ಯಾಮ್ಲಿ ಮದುವೆ ಆಯಿತು. ಫ್ಯಾಮ್ಲಿಗೋಸ್ಕರ ಗದಗಿಗೆ ಟ್ರಾನ್ಸ್ಫರ್ ಆದರು. ಮತ್ತು ಗದಗದಲ್ಲಿನೂ ಸ್ಕೂಲನ್ನು ಇಂಪ್ರೂವ್ ಮಾಡಿಬಿಟ್ಟು ಒಳ್ಳೆಯ ಹೆಸರು ತಗೊಂಡು ಮತ್ತು ಕುಟುಂಬಕ್ಕೋಸ್ಕರ ಹುಟ್ಟಿದೂರಿಗೆ ಬರೋಗೋಸ್ಕರ ತಂದೆ ತಾಯಿ ನೋಡ್ಕೋಗೋಸ್ಕರ ಬಾಗಲಕೋಟೆ ಡಿಸ್ಟಿಕ್ ಬಂದಿದ್ದಾರೆ. ಗದಗದಲ್ಲಿ ಸಾಕಷ್ಟು ಸ್ಕೂಲಿಗೆ ಕೆಲಸ ಮಾಡಿಬಿಟ್ಟು ಒಳ್ಳೆಯ ಹೆಸರು ತಗೊಂಡು ಈಗ ಗದಗ ವಾಣಿಯವರು ಅವ್ರನ್ನ ಗುರುತಿಸಿಬಿಟ್ಟು ಪ್ರಶಸ್ತಿ ಕೊಟ್ಟಾರ. ಅದು ನಮ್ಗೆ ಹೆಮ್ಮೆಯ ವಿಷಯ. ಸ್ನೇಹಿತರಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಇದೇ ಥರ ಮುಂದೆ ಬೆಳೀಲಿ ಅಂತ ನಮ್ಮ ಆಶೀರ್ವಾದ. ಯಾದಗಿರಿಯ ತಾಂಡಾಗಳಿಂದ ಆರಂಭವಾದ ಇವರ ಪಯಣ ಇಂದು ಬಾಗಲಕೋಟೆಯವರೆಗೂ ಸಾಗಿದೆ. ಹೋದ ಕಡೆಯೆಲ್ಲ ಇವರು ಬಿತ್ತಿದ್ದು ಜ್ಞಾನದ ಬೀಜಗಳನ್ನು, ಗಳಿಸಿದ್ದು ಸಾವಿರಾರು ಜನರ ಪ್ರೀತಿಯನ್ನು. ರೋಟರಿ ಕ್ಲಬ್ನ ನೇಷನ್ ಬಿಲ್ಡರ್ ಮತ್ತು ಪ್ರತಿಭಾ ಅಕಾಡೆಮಿ ಬೆಸ್ಟ್ ಟೀಚರ್ನಂತಹ 10 ಹಲವು ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದಿವೆ. ಈಗಿನ ವಿದ್ಯಾಭೂಷಣ ಸಮ್ಮಾನ್ ಇವರ ನಿಸ್ವಾರ್ಥ ಸೇವೆಗೆ ಅರ್ಪಿಸುತ್ತಿರುವ ಕೃತಜ್ಞತೆಯ ಪುಷ್ಪ. ಒಟ್ಟಾರೆಯಾಗಿ ವಿಠ್ಠಲ್ ಮಂಗಳೂರ ಅವರು ಕೇವಲ ಒಬ್ಬ ಶಿಕ್ಷಕರಲ್ಲ, ಅವರು ಒಂದು ಚಳುವಳಿ, ಅಕ್ಷರ ಮತ್ತು ಮನುಷ್ಯತ್ವವನ್ನು ಬೆಸೆಯುವ ಸುವರ್ಣ ಸೇತುವೆ. ಇವರ ಜ್ಞಾನದ ಹಣತೆಯಿಂದ ಸಾವಿರಾರು ವಿದ್ಯಾರ್ಥಿಗಳ ಬದುಕು ಬೆಳಗಲಿ. ಇವರ ಸೇವೆಗೆ ನಾಡು ಎಂದೆಂದಿಗೂ ಋಣಿಯಾಗಿರಲಿ. ಸೇವೆಯೇ ತಪಸ್ಸು, ಶಿಕ್ಷಣವೇ ಶಕ್ತಿ, ಮಕ್ಕಳೇ ದೇವರು. ಇದು ಸಿಂದಗಿ ತೋಟದ ಈ ಪ್ರೀತಿಯ ಮೇಷ್ಟ್ರಿನ ಜೀವನ ಸಂದೇಶ. ವಿಠ್ಠಲ್ ಮಂಗಳೂರು ಸರ್ ನಮ್ಮ ಆತ್ಮೀಯ ಗೆಳೆಯ. ಅವರು ಪ್ರಾಪರ್ ನಾಗರಾಳ, ನಮ್ಮದು ನಾಗರಾಳ. ವಿಠ್ಠಲ್ ಸುಮಾರು ಅವ್ರದ್ದು ಈಗ 18-19 ವರ್ಷಗಳ ಸರ್ವಿಸ್ ಆತ್ರಿ ಅವರು ವಿಠ್ಠಲ್ ಮಂಗಳೂರು ಸರ್ದು. ಮೊದಲ ಸುರ್ಪುರದಾಗ ಸೇವೆಯನ್ನು ಸಲ್ಲಿಸಿ ಆಮೇಲೆ ವರ್ಗಾವಣೆಯಾಗಿ ಗದಗ ಬಂದ್ರಿ. ಗದಗದಲ್ಲಿ ಸುಮಾರು 7-8 ವರ್ಷಗಳನ್ನು ಸೇವೆಯನ್ನು ಸಲ್ಲಿಸಿ ಆಮೇಲೆ ಮತ್ತು ಬಾಲ್ಕೋಟೆ ಜಿಲ್ಲಾಕ್ಕೆ ಬಂದ್ರಿ. ಬಾಲ್ಕೋಟೆಯಲ್ಲಿ ಸುಮಾರು ಅಲ್ಲಿ ಜಡ್ರಾಮಕುಂಟಿ LTಯಲ್ಲಿ ಅಲ್ಲಿ 2-3 ವರ್ಷ ಸೇವೆಯನ್ನು ಸಲ್ಲಿಸಿ ಈ ಸದ್ಯ ಸಿಂದಗಿ ತೋಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ನಿಮ್ಮ ಗದಗದಿಂದ ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ಕೊಡೋದಕ್ಕೆ ತುಂಬ ಖುಷಿ ಅನ್ನಿಸ್ತತ್ರಿ. ಅವರು ತುಂಬ ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ಕಾರ್ಯಪ್ರವೃತ್ತರು, ನಿಷ್ಠಾವಂತರು, ಪ್ರಾಮಾಣಿಕ ವ್ಯಕ್ತಿ ರೀ. ಅವ್ರಿಗೆ ಈ ಪ್ರಶಸ್ತಿ ಕೊಡೋದಕ್ಕೆ ತುಂಬ ಖುಷಿ ಅನ್ನಿಸ್ತತಿ. ಅವ್ರು ಇಲ್ಲೆಲ್ಲ ಅವ್ರು ಬಂದ್ಗಳೇ ಈ ನಾವು ನೋಡಿದಂಗೆ ವರ್ಷದೊಳಗೆ ಈಗ ಈ ಶಾಲೆಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗೈತಿ. ಮತ್ತು ಇಲ್ಲೆಲ್ಲ ಮೂಲ ಸೌಕರ್ಯಗಳ ಸ್ವಲ್ಪ ಕೊರತೆ ಇತ್ತು. ಎಲ್ಲ ಮೂಲ ಸೌಕರ್ಯಗಳನ್ನು ಎಲ್ಲ ಊರಾಣರ SDMCದು ಊರಾಣರ ಗುರು ಹಿರಿಯರ ಸಹಕಾರ ತೊಗೊಂಡು ಈ ಶಾಲೆಯನ್ನು ಅತ್ಯುತ್ತಮವಾಗಿ ಮಾಡ್ಯಾರ. ಅವ್ರು ಈ ಸದ್ಯ ನಮ್ಮ ತಾಲೂಕಿನೊಳಗೆ ನಮ್ಮ ಕಷ್ಟದೊಳಗೆ ಅತ್ಯುತ್ತಮ ಶಾಲೆಯನ್ನು ಆಗಿ ನಿರ್ಮಿಸ್ಯಾರ. ಅವ್ರಿಗೆ ಈ ಗದಗ ವಾಣಿಯನ್ನು ಗುರುತಿಸೋದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳಂತ. ವಿಠ್ಠಲ್ ಮಂಗಳೂರ ಅವರ ದೃಷ್ಟಿಯಲ್ಲಿ ಶಿಕ್ಷಕತ್ವವು ಕೇವಲ ಉದ್ಯೋಗವಲ್ಲ, ಅದು ಒಂದು ಧ್ಯೇಯ. ಅವರ ದಿನಚರಿ ಸಾಮಾನ್ಯ ಶಿಕ್ಷಕರಿಗಿಂತ ಭಿನ್ನ. ಹಾಜರಾತಿ ತೆಗೆದುಕೊಳ್ಳುವುದು ಮಾತ್ರವಲ್ಲ, ಗೈರಾದ ಮಕ್ಕಳ ಮನೆಗೆ ಹೋಗುವುದು, ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳನ್ನು ಹುಡುಕಿ ಕರೆತರುವುದು, ಪೋಷಕರ ಮನವೊಲಿಸುವುದು. ಮಕ್ಕಳು ಶಾಲೆಗೆ ಬರದಿದ್ದರೆ ಅದು ಅವರ ತಪ್ಪಲ್ಲ, ಪರಿಸ್ಥಿತಿಯ ತಪ್ಪು ಎಂಬ ನಿಲುವು ಇವರದು.
ಮಕ್ಕಳನ್ನು ಶಾಲೆಗೆ ಕರೆತರುವುದು ಇವರಿಗೆ ಕರ್ತವ್ಯವಲ್ಲ, ಅದು ಪ್ರೀತಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ ಚಂದ್ರಪ್ಪ ಕರಿಗಾರ್ ಅಂತ. ಇದೇ ನಗರ ಊರು ನಮ್ಮದು. ನಾನು ವಿಠ್ಠಲ್ ಚಡ್ಡಿ ದೋಸ್ತರು. ಯಾಕಂದರೆ ನಾವು ಕೂಡಿ ಆಡಿಕೊತ ಬಂದವರು. ಇವತ್ತು ತಮ್ಮ ಅವನ ಜೀವನದ ಕಷ್ಟ ಸುಖಗಳನ್ನು ನಾವು ನೋಡ್ಕೊತ ಬಂದವರು. ಯಾಕಂದ್ರೆ ಅವನ ಶಾಲೆ ಕಲಿಯೋತ್ನಾಗ ಅವನ ಪರಿಸ್ಥಿತಿ, ಅವನ ಕಷ್ಟಗಳು ಅವನಿಗೆ ಹೇಳಲಾರದಂಥ ಕಷ್ಟಗಳಿದ್ದವು. ಯಾಕೆ ಅಂಥ ಕಷ್ಟದಲ್ಲಿ ಅವ್ರ ತಾಯಿ ತಂದೆ, ಅವ್ರ ತಮ್ಮ ಇರ್ಬೋದು, ಎಲ್ಲರೂ ಅವನಿಗೆ ಓದೋಕ್ಕೆ ಭಾಳ ಎಲ್ಲರೂ ಹೆಲ್ಪ್ ಮಾಡಿ ಈ ಮಟ್ಟಕ್ಕೆ ತಂದ ಸರ ಇವತ್ತು ಈ ನಮ್ಮ ಊರಿನ ಹೆಮ್ಮೆ ಮಗ ಆಗಿ ಗುರುತಿಸೋದಂದ್ರೆ ನಮಗೆಲ್ಲರಿಗೂ ನಮ್ಮ ಗೆಳೆಯರ ಬಳಕ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ರೀ. ಯಾಕಂದ್ರೆ ಈ ಶಿಕ್ಷಣ ಸಂಸ್ಥೆಯೊಳಗೆ ಕೆಲಸ ಮಾಡೋದು ಸರಳ ಇಲ್ಲ ರೀ. ಯಾಕಂದ್ರೆ ಅಂಥ ಶಿಕ್ಷಣಕ್ಕೆ ನಾವು 100 ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವ್ಯಕ್ತಿಗೆ ಏನಂದ್ರೆ ನಮ್ಮ ಊರಿನ ಹೆಮ್ಮೆ ಇದೆ. ಮತ್ತು ಈ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ನಮ್ಮ ಗದಗ ವಾಣಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಶಿಕ್ಷಕರನ್ನ ಗುರುತಿಸಿ ಇಂಥವ್ರನ್ನ ಇನ್ನಷ್ಟು ಬೆಳೆಸ್ತಾರಲ್ಲ, ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳಿ ಇಷ್ಟಪಡ್ತೀವಿ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕೊಡುಗೆ. ಶಿಕ್ಷಣದ ಜೊತೆಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಅವರು ಸಕ್ರಿಯರಾಗಿದ್ದಾರೆ. ಯುವ ಸಾಹಿತ್ಯಗಳಿಗೆ ಆರ್ಥಿಕ ನೆರವು, ಪುಸ್ತಕ ಪ್ರಕಟಣೆಗೆ ಸಹಾಯ, ಜನಪದ ಕಲೆಗಳ ಉತ್ತೇಜನ, ವಿವಿಧ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಣ. ಇವರಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಾಹಿತ್ಯದ ಬೆಳಕು ಹರಡುತ್ತಿದೆ. ನಮಸ್ಕಾರ ಸರ, ನನ್ನ ಹೆಸರು ಮಲ್ಲಪ್ಪ ಮುಸಿಗೇರಿ ಅಂತಾರೆ. ವಿಠ್ಠಲ್ ಸರು ನಾವು ಕೂಡ ಕೆಲಸಕ್ಕೆ ಹೋಗಿದ್ದೇವೆ ಸರ. ಸಾಲಿ ಸೂಟಿಲಿದ್ದಾಗ ನಮ್ಮ ಕಡೆ ಕೆಲಸಕ್ಕೆ ಹೋಗ್ತಿದ್ದಾರೆ ಸರ್. ಅವ್ರಿಗೆ ಸ್ವಲ್ಪ ಶಿಕ್ಷಣ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ರೀ. ಅವ್ರಿಗೆ ಶಿಕ್ಷಣ ಅಂದ್ರೆ ಅವ್ರಿಗೆ ಒಂದಿಟ್ಟು ಹೆಚ್ಚು ಆಸಕ್ತಿ ಇತ್ತು. ನಾವು ಅವರು ಕೂಡಿ ಕೆಲಸಕ್ಕೆ ಹೋಗ್ತಿದ್ದೇವೆ ರೀ. ಅವರು ಕೆಲಸದ ಮ್ಯಾಗನೂ ಸಾಲಿ ಕಲಿಬೇಕು, ಚಲೋ ತಂಗೆ ಸಾಲಿಗೆ ಕಳಿಸ್ಬೇಕು ಹುಡುಗರನ್ನ, ಅದ್ರ ಬಗ್ಗೆ ಎಲ್ಲ ಥರ ಹೇಳ್ತಿದ್ದೆ ಹುಡುಗರಿಗೆ. ಅದು ನಾವು ನಮ್ಮ ಮಕ್ಕಳಿಗೆ ಏನಾರ ಹೇಳೋದು ಕೇಳೋದಾತಂದ್ರೆ ಅವ್ರನ್ನ ಕೇಳ್ತೇವೆ. ನಾವು ಶಿಕ್ಷಕರದಾರ ಅಂತಂದು ನಾವು ಏನು ತಿಳಿಲಿಲ್ಲ ಅಂದ್ರೂ ಅವ್ರನ್ನ ಕೇಳಿರ್ತೇವೆ ಸರ್. ಅವ್ರನ್ನ ಅದಕ್ಕೆ ಅವ್ರಿಗೆ ಈ ಗದಗ ಜಿಲ್ಲೆ ಅವ್ರನ್ನ ಗುರುತಿಸಿಕೊಂಡು ಈ ಪ್ರಶಸ್ತಿ ಕೊಡೋದಕ್ಕೆ ನಮಗೆ ತುಂಬ ಖುಷಿ ವಿಚಾರ ಅನಿಸೈತೆ ರೀ. ಊರಿಗೆ ಆಯ್ತು, ನಮಗೂ ಆಯ್ತು, ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಶಸ್ತಿಗಳು ಮತ್ತು ಗೌರವಗಳು. ವಿಠ್ಠಲ್ ಮಂಗಳೂರ ಅವರ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ರೋಟರಿ ಕ್ಲಬ್ ಗದಗ ಪ್ರಶಸ್ತಿ 2022, ಪ್ರತಿಭಾ ಅಕಾಡೆಮಿ ಬೆಂಗಳೂರು ಪ್ರಶಸ್ತಿ, ದೇವಲ ಮಹರ್ಷಿ ಪುರಸ್ಕಾರ 2024 ಮತ್ತು ಈಗ ವಿದ್ಯಾಭೂಷಣ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ. ಈ ಪ್ರಶಸ್ತಿ ಇವರ ಸೇವೆಗೆ ದೊರೆತ ಅತ್ಯುನ್ನತ ಗೌರವವಾಗಿದೆ. ವೈಯಕ್ತಿಕ ಪರಿಚಯ. ಹೆಸರು ವಿಠ್ಠಲ್ ಪ ಮಂಗಳೂರ. ಜನ್ಮದಿನಾಂಕ 1/1/1986. ಜನ್ಮಸ್ಥಳ ಸಾಕೆ, ನಾಗರಾಳ ತಾಬಿ, ಬೀಳಗಿ ಜಿ, ಬಾಗಲಕೋಟೆ. ತಂದೆಯ ಹೆಸರು ಪಡಿಯಪ್ಪ, ತಾಯಿಯ ಹೆಸರು ಶಾಂತವ್ವ. ವಿದ್ಯಾರ್ಹತೆ DED BA B.Ed. ಶಿಕ್ಷಕ ವೃತ್ತಿ ಆರಂಭಿಸಿದ ದಿನಾಂಕ 4/8/2007. ಸೇವೆ ಪ್ರಾರಂಭಿಸಿದ ಶಾಲೆ ಯಾದಗಿರಿ ಜಿಲ್ಲೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೆದ್ದಲಮರಿ ತಾಂಡ. ಒಟ್ಟು ಸೇವಾವಧಿ ವರ್ಷ 18. ಮೊಬೈಲ್ ನಂಬರ್ 9741591406. ಎಲ್ಲರಿಗೂ ನಮಸ್ಕಾರ. ನಾನು ವಿಠ್ಠಲ್ ಪಡೆಯಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಕರು. ಮೂಲತಃ ನಾವು ಹುಟ್ಟಿದವರು ನಾಗರಾಳ, ಬಾಲ್ಕೋಟ್ ಜಿಲ್ಲೆ, ಬಿಳಿಗಿ ತಾಲೂಕು. ನಾವು ಮೂಲತಃ ನೇಕಾರ ಕುಟುಂಬ, ಬಡ ನೇಕಾರ ಕುಟುಂಬದಿಂದ ನಾವು ಬಂದವರು. ನಮ್ಮ ಅಪ್ಪವರು ದಿನಗೂಲಿಯಾಗಿ ನೇಕಾರಿಕೆ ಮಾಡ್ತಾಯಿದ್ರು. ಆವತ್ತಿನ ಕಾಲದಲ್ಲಿ ಹೊಟ್ಟೆ ತುಂಬದ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ನಾವು ನಮ್ಮ ತಮ್ಮ ಎಲ್ಲ ಶಿಕ್ಷಣ ಕಲ್ತೀವಿ. ನಾವು ಕೂಡ ಶಾಲೆ ರಜೆ ಇದ್ದಾಗ ಕೆಲ್ಸಕ್ಕೆ ಹೋಗ್ತೀವಿ. ಗೌಡರ ಕೈಯಾಗ ಕಟ್ಟಿಗೆ ತರೋದು ಅಂಥದ್ದು ಪ್ರಾಥಮಿಕವಾಗಿ ಕಲ್ತೀವಿ. ಆಮೇಲೆ ದೊಡ್ಡ ಮುಂದಿನ ಶಿಕ್ಷಣಕ್ಕೆ ದುಡ್ಡಿನ ಕೊರತೆ ಆದಾಗ ನಮ್ಮ ಗೆಳೆಯರೊಂದಿಗೆ ಕೆಲ್ಸಕ್ಕೆ ಹೋಗ್ತಿದ್ವಿ. ಹಾಗೆ ಕಲಿತು D.Ed ಸೆಲೆಕ್ಷನ್ ಆಯಿತು. ಅಂಥ ಸಂದರ್ಭದಲ್ಲಿ D.Ed ಕಲ್ಸೋಕ್ಕೆ ದುಡ್ಡಿನ ತೊಂದರೆ ಇತ್ತು. ಆವಾಗ ನಾವು ಬೇಸಿಗೆ ರಜೆಯಲ್ಲಿ ಕುಳಿತು ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ವಿ. ನಾವು ಸಿದ್ಧಗಂಗಾ ಮಠದಲ್ಲಿ ಸತತ 2 ವರ್ಷಗಳ ಕಾಲ D.Ed ಅಂದ್ರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ, ವೃತ್ತಿಪರ ಹುದ್ದೆ ಅದು. ಅದನ್ನು ಕಲಿತು 2006ರಲ್ಲಿ D.Ed ಮುಗಿತು. 7ರಲ್ಲಿ ನಾನು CET ಬರೆದು ನೇಮಕವಾದಾಗ ಆ ಸಂದರ್ಭದಲ್ಲಿ ನನಗೆ ಆ ಹುದ್ದೆ ಸಿಕ್ಕಿದ್ದು ಒಂದು ದೊಡ್ಡ ಖುಷಿ ಆಯಿತು. ಅಂದರೆ ಬಡತನದಲ್ಲಿ ಅವ್ರು ಹಸಿವಿನಾಗದ ಪ್ರಾಥಮಿಕ ಶಿಕ್ಷಕರು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಹಾಗೆಯೇ ಮುಂದೆ ನಾವು ಸುರ್ಪುರ ತಾಲೂಕಿನ ಗೆದ್ದಲಮರಿ ತಾಂಡದಲ್ಲಿ ಮೊದಲ ಶಿಕ್ಷಕ ವೃತ್ತಿ ಪ್ರಾರಂಭ ಮಾಡಿದೆ. ಅಲ್ಲಿ 9 ವರ್ಷ ಸೇವೆ ಮಾಡಿದೆ. 9 ವರ್ಷ ಸೇವೆ ಮಾಡಿ 2016ರಲ್ಲಿ ಗದಗ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ 2 ನಂಬರ್ ಶಾಲೆಯಲ್ಲಿ ವರ್ಗಾವಣೆ ಇದೆ. ಅಲ್ಲಿ ಕೂಡ 7 ವರ್ಷಗಳ ಕಾಲ ತುಂಬ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಶಿಕ್ಷಣ ಆಗಿ ಪ್ರೊಜೆಕ್ಟರ್ ಮೂಲಕ ಮಕ್ಕಳಿಗೆಲ್ಲ ಚೆನ್ನಾಗಿ ಇಂಗ್ಲೀಷ್ ಕಲಿಸ್ತಾ ಇದ್ದೆ.
ಅದು ವರ್ಗಾವಣೆ ಒಂದು ನಿಯಮಗಳ ಪ್ರಕಾರ ಸಿಟಿಯಲ್ಲಿ ಹೆಚ್ಚುವರಿ ಆದಿವು ಅಂಥೇಳಿ ನಮ್ಮ ಜಿಲ್ಲಾಕ ಬರಬೇಕನ್ನಿಸ್ತು. 2023ರಲ್ಲಿ ಬಾಗಲಕೋಟೆ ಜಿಲ್ಲೆ ಜಡರಾಮಕುಂಟಿಗೆ ಬಂದೆ. ಜಡರಾಮಕುಂಟಿ ನಿಯೋಜನೆ ಮೇರೆಗೆ ಈಗ ಸಿಂದಗಿ ತೋಟದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಈ ಒಂದು ಒಟ್ಟು ಸೇವೆ ಮತ್ತು ನನ್ನ ಬಡತನದಲ್ಲಿ ಬಂದಂತಹ ಎಲ್ಲ ಗುರುತಿಸಿ ಇದಕ್ಕೆಲ್ಲ ನನ್ನ ಒಬ್ಬಂದೇ ಅಲ್ಲ, ನಮ್ಮ ತಂದೆ ತಾಯಿ, ನಮ್ಮ ಸಹೋದರರು, ನನ್ನ ಗೆಳೆಯರು, ಊರಿನ ಎಲ್ಲ ಹಿರಿಯರು ಮತ್ತು ನಮ್ಮ ಗುರುಗಳು ಎಲ್ಲ ಆಶೀರ್ವಾದದಿಂದ ಈ ಒಂದು ಹುದ್ದೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ತದೆ. ಇದೊಂದು ಮನಗಂಡ ನಾನು ಬಡತನ ಬಂದೀನಿ, ಎಲ್ಲ ಮಕ್ಕಳಿಗೆ ಕಲಿಸ್ಬೇಕಂತೇಳಿ ಕಷ್ಟಪಟ್ಟು ನಾವು ಕೂಡ ಯಾವ ಮಕ್ಕಳಿಗೂ ನಮ್ಮ ಶಾಲೆಯಿಂದ ಹೊರಗೆ ಮಕ್ಕಳು ಕಲಿಲಾರ್ದು ಹೋಗಬಾರ್ದು. ಪ್ರತಿಯೊಂದು ಮಗು ಒಂದು ಕನಿಷ್ಠ ಮಟ್ಟದ ಕಲಿಕೆ ಆಗಿರೋ ಹೊರ ಹೋಗ್ಬೇಕಂತೇಳಿ ಎಲ್ಲರಿಗೂ ನಾನು ಶಿಕ್ಷಣಕ್ಕೆ ಓದೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಆ ಒಂದು ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲ ಗದಗ ವಾಣಿಯವ್ರು ಗುರುತಿಸಿದ್ರಿ, ತಮಗೆಲ್ಲ ಧನ್ಯವಾದಗಳು. ಹಾಗೂ ನನಗಿದನ್ನು ಹೆಚ್ಚಿಗೂ ನಾನು ಇದನ್ನು ಭಾಳ ಇಷ್ಟಪಡಲ್ಲ, ಒಂಥರ ನನಗೆ ಇದು ಆಗ್ತೈತಿ. ನಾವು ಸುಮ್ಮನೆ ಕೆಲಸ ಮಾಡ್ಕೊತ ಹೋಗ್ಬಂದು ನಾವು ಇದನ್ನೆಲ್ಲ ಗುರುತಿಸಿದ್ದಕ್ಕೆ ತಮಗೆ ಅನಂತ ಕೋಟಿ ಧನ್ಯವಾದ.